ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಚಾನಲ್. ಇವತ್ತು ಮಸಾಲ ಚುಮ್ಮರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬೇಕು. ಈರುಳ್ಳಿ ಹೆಚ್ಕೊಳ್ತಾ ಇದ್ದೀನಿ. ಚುಮ್ಮರಿ ಖಾರ ಚುಮ್ಮರಿ ಅದು ಇದು ಮಾಡೋದಕ್ಕಿಂತ ಇದನ್ನು ಒಂದ್ಸರಿ ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚುಮ್ಮರಿನ ಸ್ವಲ್ಪ ಹಸಿ ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ಏನಾದರೂ ಹೊಲಸಿರುತ್ತೆ ಅಂತ. ಇದನ್ನೆಲ್ಲ ಹಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಇವತ್ತು, ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕು ಅಂತ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಟೊಮೆಟೊ ಕೂಡ ಇಟ್ಕೊಂಡೆ. ಇವಾಗ ಶೇಂಗಾನ ಕರ್ಕೊಂಡು ಇಟ್ಕೊಳ್ತೀನಿ, ಎಣ್ಣೆಯಲ್ಲಿ ಕರೆದು ಎತ್ತಿಟ್ಕೊಳ್ತೀನಿ ಚುಮ್ಮರಿಗೆ ಲಾಸ್ಟಿಗೆ ಹಾಕೋದಕ್ಕೆ ಅಂತ. ಇವಾಗ ಸಾಯಂಕಾಲ ಕೂಡ ಆಗಿತ್ತು, ಹಾಗಾಗಿ ದೇವ್ರ ಮುಂದೆ ದೀಪ ಕೂಡ ಹಚ್ಚಿ ನಾನು ಮತ್ತೆ ಅಡುಗೆ ಮನೆಗೆ ಬಂದು ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಚುಮ್ಮರಿಗೆ ಈರುಳ್ಳಿನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಖಾರನ ನೋಡ್ಕೊಂಡು ಹಾಕ್ಕೊಳ್ತೀನಿ. ಮತ್ತು ಖಾರದ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಎರಡೂ ಹಾಕ್ತಾಯಿದ್ದೀನಿ ನಾನು. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಉಪ್ಪು ಹಾಕಿದರೆ ಅದು ಸ್ವಲ್ಪ ನೀರು ಬಿಟ್ಟು ಚುಮ್ಮರಿ ಮೆತ್ತಗಾಗುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಚಮಚಲ್ಲಿ ಕರೆಕ್ಟ್ ಆಗಲ್ಲ ಅಂತ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಟೊಮೆಟೊ ಕೂಡ ಸೇರಿಸ್ಕೊಂಡು ನಿಂಬೆಹಣ್ಣು ರಸ ಕೂಡ ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಕರೆದಿದ್ದ ಎಣ್ಣೆ ಇತ್ತಲ್ವ, ಅದನ್ನೇ 1-2 ಸ್ಪೂನು ಹಾಕ್ಕೊಂಡೆ. ಇವಾಗ ಶೇಂಗಾನ ಕರೆದಿಟ್ಕೊಂಡಿದ್ವಲ್ಲ, ಆ ಶೇಂಗಾ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಚುಮ್ಮರಿ ರೆಡಿ ಆಯಿತು. ತುಂಬಾ ಈಸಿ ಇದು. ಗ್ಯಾಸ್ ಶೇಂಗಾ ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡಿ ನಾನು ಹಾಕ್ಕೊಡ್ತಾ ಇದ್ದೀನಿ ಅವರಿಗೆ. ಇನ್ನು ಸ್ವಲ್ಪ ಇವತ್ತು ಸಾರಿ ತರೋದಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಇನ್ನು ಆ ಕಡೆ ಸ್ವಲ್ಪ ಚಹಾ ಕೂಡ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವತ್ತು ನೋಡೋಣ ಸಾರಿ ಹೇಗಿದೆ ಅಂತ, ಹೋಗಿ ತರೋಣ ಅಂತ ಹೋಗ್ತಾ ಇದ್ದೀನಿ. ಸಾರಿ ಎಲ್ಲ ಈ ಥರ ಇದು ಫುಲ್ ಬಳ್ಳಿ ಇತ್ತು. ಫುಲ್ ಸಾರಿ ಫುಲ್ ಇದೇ ಥರನೇ ಇದೆ. ಇದು ಸ್ಟೋನ್ ಕೂಡ ಇದೆ. ಸಾರಿ ಫುಲ್ ಇದೇ ಥರ ಇದೆ ಅಂತ ಹೇಳಿದರು. ನಾನು ಯಾವ ಸೀರೆ ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇದು ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಬ್ಲೌಸ್ನ ಹೊಲಿಯೋದಿತ್ತು. ಹಬ್ಬಕ್ಕೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ. ನೈಟೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬ್ಲೌಸು, ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಹೊಲ್ಕೊಳ್ತಾ ಇದ್ದೀನಿ. ಇದೇನು ಫುಲ್ ಹೊಲಿಯೋದಾಗಲಿಲ್ಲ, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹೊಲಿದು ಇಟ್ಕೊಂಡ್ರಾಯ್ತು ಅಂತ ಸ್ವಲ್ಪ ಮಾತ್ರ ಹೊಲಿಯೋದಾಯಿತು. ತೋಳನ್ನ ಜೋಡಿಸ್ಕೊಂಡು ಮತ್ತು ಫ್ರಂಟ್ ಸ್ವಲ್ಪ ಹೊಲ್ಕೊಂಡೆ ಅಷ್ಟೇ. ಫ್ರಂಟ್ ಕೂಡ ಸ್ವಲ್ಪ ಸ್ಟಿಚ್ ಮಾಡಿಕೊಂಡೆ. ಕೊಳನ್ನ ಈ ಥರ ಇಟ್ಟಿದ್ದೆ, ಪಂಚ್ಕೊಳ್ಳು ಹಾಗೆ ಟರ್ನ್ ಮಾಡಿ ಹೊಲ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಅಡುಗೆನ ಮಾಡ್ತಾಯಿದ್ದೀನಿ.
ಹೆಸರುಕಾಳು ನೆನೆಸಿಟ್ಕೊಂಡು ಮೊಳಕೆ ಆದಿತ್ತು, ಹಾಗಾಗಿ ಸಬ್ಬಸಿಗೆ ಹಾಕಿ ಹೆಸರುಕಾಳು ಪಲ್ಯನ ಮಾಡಿಕೊಂಡೆ. ಮತ್ತು ಇದ್ರ ಜೊತೆ ಜೋಳದ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಯಾವ ಸೀರೆ ತಂದೆ ಅಂತ ತೋರಿಸ್ತಾ ಇದ್ದೀನಿ. ಈ ಕಲರ್ ಒಂದು ಸಾರಿನ ತೊಗೊಂಡೆ. ಈ ಥರ ಕಲರ್ ಒಂದು ಇರಲಿಲ್ಲ, ಹಾಗಾಗಿ ಇದನ್ನೇ ತೊಗೋಬೇಕು ಅಂತ ತೊಗೊಂಡೆ. ಬಾರ್ಡ್ರು ಈ ಥರ ಇದೆ, ಒಳಗಡೆ ಬುಟ್ಟ ಒಂದೊಂದು ಬುಟ್ಟ ಇದೆ ಅಷ್ಟೇ. ಚೆನ್ನಾಗಿದೆ. ಅದು ಇನ್ನೊಂದು ತುಂಬಾ ವರ್ಕ್ ಜಾಸ್ತಿ ಇತ್ತು, ಫುಲ್ ಸಾರಿ ಫುಲ್ಲು ಬಳೆನೇ ಇತ್ತು. ಇದು ಬಂದು ಬ್ಲೌಸ್ ಪೀಸ್. ಉಟ್ಕೊಂಡ್ರೆ ಸ್ಮೂತಾಗಿ ಕುಂದಿರುತ್ತೆ ಅಂತ ಇನ್ನೇ ತೊಗೊಂಡೆ ನಾನು. ಚೆನ್ನಾಗಿದೆ. ಇದು ಬಂದು ಇವಾಗ ಸಾರಿದು ಸೆರಗು. ಇದು ಸೆರಗು ತುಂಬಾ ಡಿಸೈನ್ ಇದೆ, ಚೆನ್ನಾಗಿದೆ ಅಂತ ಇನ್ನೇ ತೊಗೊಂಡೆ. ಇದು ಒಂದು ಸೆರಗು. ಇನ್ನು ಮಡ್ಲಕ್ಕಿಗೆ ಒಂದು ಬ್ಲೌಸ್ ಪೀಸು, ಇನ್ನು ಉಳಿದಿದ್ದು ಮನೆಯಲ್ಲೇ ಯಾರಿಗಾದ್ರೂ ಆಗುತ್ತೆ ಅಂತ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.